Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದಾಖಲೆ ಇಟ್ಟೆ ಡಿಕೆ ವಿರುದ್ಧ ದೇವರಾಜೇಗೌಡ ಆರೋಪಿಸಿದ್ದಾರೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾಖಲೆ ಇಟ್ಟೆ ಡಿಕೆ ವಿರುದ್ಧ ದೇವರಾಜೇಗೌಡ ಆರೋಪ. ಇದು ಆರ್ ಅಶೋಕ್ ಹೇಳಿಕೆ. ಸಿಎಂ ಡಿಸಿಎಂ ರಹಸ್ಯ ಸಭೆ ಮಾಡಿ ಸಂಚು ಮಾಡಿದ್ದಾರೆ. ಪ್ರಜ್ವಲ್ ವಿದೇಶಕ್ಕೆ ಹೋಗೋದ್ರಲ್ಲೂ ಕೂಡ ಕೈ ಕುತಂತ್ರ ಇದೆ. ಇದರ ಹಿಂದೆ ತ್ರಿಬಲ್-ಎಸ್ಗಳ ಕೈವಾಡವಿದೆ. ಇವರದ್ದು ತ್ರಿಬಲ್-SIT, SSSIT ಇದ್ದಂತೆ. ಅಂದ್ರೆ ಸುರ್ಜೇವಾಲಾ, ಸಿದ್ದರಾಮಯ್ಯ, ಶಿವಕುಮಾರ್ IT ಅಂತ ಇಲ್ಲಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಇದರ ಸ್ಕ್ರಿಪ್ಟ್ ರೈಟರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಡೈರೆಕ್ಷನ್ ಸಿದ್ದರಾಮಯ್ಯ ಮಾಡಿದ್ದಾರೆ. ಪ್ರೊಡ್ಯೂಸರ್ DCM DK. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಆರ್ ಅಶೋಕ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. SSSIT ಇದರ ಸ್ಕ್ರಿಪ್ಟ್ ರೈಟರ್ ಸುರ್ಜೇವಾಲಾ, ಡೈರೆಕ್ಷನ್ ಸಿದ್ದರಾಮಯ್ಯ, ಪ್ರೊಡ್ಯೂಸರ್ DCM DK ಶಿವಕುಮಾರ್ ಅಂತ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿರೋದು. ದಾಖಲೆ ಇಟ್ಟೆ ಡಿಕೆ ವಿರುದ್ಧ ದೇವರಾಜೇಗೌಡ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಆರೋಪಿಸಿದ್ದಾರೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ. ನಾನು ರಬ್ಬರ್ ಸ್ಟ್ಯಾಂಪ್ ಅಂತ ಯಾಕೆ ಹೇಳಿದೆ ಅಂದರೆ ಅದೇ ದೇವರಾಜೇಗೌಡ ಹೇಳಿದ್ದಾನೆ. ಇವ್ರ ಮೇಲೆ, CM ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ಮತ್ತು DK ಶಿವಕುಮಾರ್ ಅವ್ರ ಮೇಲೆ ನೀನು ಹೇಳಿಕೆ ಏನು ಕೊಟ್ಟಿದೆಯಾ ಅದನ್ನು ವಿಡ್ರಾ ಮಾಡು ಅಂತ ಒತ್ತಡ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅದು SIT ಸ್ಯಾಂಟಿಟಿ ಏನು ಉಳಿತು? SIT ಗೌರವ ಏನು ಉಳಿತು? ನನಗನ್ಸ್ತೈತೆ SIT ಅವ್ರಿಗೆ ಒಂದು ಸ್ವಲ್ಪ ಗೌರವ ಏನಾನ ಇದ್ದರೆ, ನೋಡಿ ನಮ್ಮ ಮೇಲೆ ಆಪಾದನೆ ಬಂದಿದೆ, ನಾವು ಹಂಗೆ ಮಾಡಿಲ್ಲ, ನಾವು ಒಳ್ಳೆ ಜನ, ಆ ಥರ ಎಲ್ಲ ಮಾಡಿಲ್ಲ, ಅದರಿಂದ ನಮ್ಮ ಮೇಲೆ CBI ತನಿಖೆ ಮಾಡಿಸಿ. ಯಾಕಂದರೆ ಪೊಲೀಸರ ಮೇಲೆ ಪೊಲೀಸೇ ತನಿಖೆ ಮಾಡೋಕ್ಕೆ ಬರಲ್ಲ. ಇಲ್ಲಿರೋ ಅಂಥ ಪೊಲೀಸರು ಅವ್ರ ಮೇಲೆ ತನಿಖೆ ಮಾಡೋಕ್ಕೆ ಬರಲ್ಲ. ಅದರಿಂದ CBI ತನಿಖೆ ಮಾಡಿ ನಾವು ಸತ್ಯವನ್ನು ಹೇಳ್ತೀರಿ CBI ಮುಂದೆ ಅಂತ SIT ಅವರೇ ಅರ್ಜಿ ಹಾಕೋದು ಒಳ್ಳೆಯದು. CBI ಮುಂದೆ ನಾವು ತಪ್ಪು ಮಾಡಿಲ್ಲ, ನಾವು ನಿಷ್ಪಕ್ಷಪಾತಿಯಾಗಿ ತನಿಖೆ ಮಾಡ್ತಾ ಇದ್ದೀರಿ, ಇವರು ಆಪಾದನೆ ಮಾಡಿದಾರಲ್ಲ ದೇವರಾಜೇಗೌಡ ಅದು ಸುಳ್ಳು, ಅದಕ್ಕೆ ತನಿಖೆ ಮಾಡಿ ಅಂತ ಅವ್ರು ಹೋದರೆ ರಾಜ್ಯದ ಜನ ಅವರನ್ನು ನಂಬ್ತಾರೆ. ಇಲ್ಲ ಅಂದರೆ ಇದೊಂದು ರಬ್ಬರ್ ಸ್ಟ್ಯಾಂಪ್ ಎಲ್ಲಿ ಹೇಳಿದ್ರೆ ಅಲ್ಲಿ ಒತ್ತಕ್ಕೆ ಸಿದ್ದರಾಮಯ್ಯನವರು ಒತ್ತಕ್ಕೆ. ಮತ್ತು ದೇವರಾಜೇಗೌಡ ಆಪಾದನೆ ಇದೆ. ಪ್ರತಿದಿನ ಈ ಟೀಮ್, ಈ ಪ್ರೊಡ್ಯೂಸರು, ಡೈರೆಕ್ಟ್ರು, ಸ್ಕ್ರಿಪ್ಟ್ ತಯಾರು ಮಾಡೋರು ಇವರೆಲ್ಲ ಕೂತು ಮಾತಾಡಿ ಮಾಡ್ತಾರೆ ಅಂತ ಅವರೇ ದೇವರಾಜೇಗೌಡ ಆಪಾದನೆ ಮಾಡಿದ್ದಾರೆ. ಒಬ್ಬ ಲಾಯರ್ ಮಾಡಿರೋದು, ಯಾರೋ ಒಬ್ಬ ಸಾಮಾನ್ಯ ಅಲ್ಲ, ಈಸ್ ಎ ಕಾನೂನು ತಜ್ಞ. ಕಾಂಗ್ರೆಸ್ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಒಕ್ಕಲಿಗರಿಗೆ ಅಪಮಾನ ಮಾಡೋದಕ್ಕೆ 1 ಲಕ್ಷ ಪೆನ್ ಡ್ರೈವ್ ಹಂಚಿಕೆ. ಕಾಂಗ್ರೆಸ್ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಒಕ್ಕಲಿಗರಿಗೆ ಅಪಮಾನ ಮಾಡೋದಕ್ಕೆ ಅಂತಾನೆ 1 ಲಕ್ಷ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದಾರೆ. 1 ಲಕ್ಷ ಪೆನ್ ಡ್ರೈವ್ಗಳಲ್ಲಿ ವಿಡಿಯೋ ಹಾಕಿ ಹಂಚಿದ್ದಾರೆ. ಆಗ ಲಿಂಗಾಯತರಿಗೆ, ಈಗ ಒಕ್ಕಲಿಗರಿಗೆ ಅಪಮಾನ ಮಾಡಲಾಗಿದೆ. SIT ಸಿದ್ದರಾಮಯ್ಯ ಅಂಡ್ DK ಅವರ ರಬ್ಬರ್ ಸ್ಟ್ಯಾಂಪ್ ಆಗಿದೆ ಅಂತ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ. ಇನ್ನು ವಿಡಿಯೋ ಹಂಚಿದ್ರೆ ಅಪರಾಧ ಎಂಬ ಎಚ್ಚರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದವರೇ 1 ಲಕ್ಷ ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನಾನೇ ಪೆನ್ ಡ್ರೈವ್ ಕೊಟ್ಟಿದ್ದು ಅಂತ ಕಾರ್ತಿಕ್ ಹೇಳಿದ್ದಾನೆ. ಕಾರ್ತಿಕ್ ಗೌಡನನ್ನ ಯಾಕೆ ಇನ್ನೂ SIT ಅವರು ಬಂಧಿಸಿಲ್ಲ? ಕಾರ್ತಿಕ್ ಗೌಡ ವಿದೇಶದಲ್ಲಿದ್ದಾನೆ, ವಾಸಕ್ಕೆ ಕೋಟಿ ಖರ್ಚಾಗುತ್ತೆ, ಇದಕ್ಕೆ ಕಾಂಗ್ರೆಸ್ ಸ್ಪಾನ್ಸರ್ ಮಾಡಿದೆ ಅಂತ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ. ದೇಶದ ಮಾನ ಮರ್ಯಾದೆಯನ್ನು, ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ ಅಂತೇಳಿ ಒಂದು ರೀತಿ ಒಕ್ಕಲಿಗರನ್ನು ಟಾರ್ಗೆಟ್ ಮಾಡಿರುವಂಥದ್ದು ಸಿದ್ದರಾಮಯ್ಯನವರು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ, ಕಾಂಗ್ರೆಸ್ ಪ್ಲ್ಯಾನ್ ಮಾಡಿದ್ದಾರೆ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ವೀರೇಂದ್ರ ಪಾಟೀಲ್ಗೂ CM ಸ್ಥಾನದಿಂದ ಇಳಿಸಿ ಲಿಂಗಾಯತರಿಗೆಲ್ಲ ಅವಮಾನ ಮಾಡಿದ್ರು ಕಾಂಗ್ರೆಸ್ ಅವರು. ಅದೇ ರೀತಿ ಸೋನಿಯಾ ಗಾಂಧಿ ಅವರು ಕೇಂದ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರನ್ನ ವಿನಾಕಾರಣ ಯಾವುದೋ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ, ಏನೋ CBI ತನಿಖೆ ಆಗಲಿ, ಏನೋ CBI ತನಿಖೆ ಆಯಿತು, SIT ತನಿಖೆ ಆಯಿತು, ಅದ್ರ ಮೇಲೆಲ್ಲ ಪ್ರೈವೇಟ್ ಒಂದು ಕಂಪ್ಲೇಂಟ್ ಮೇಲೆ ಯಡಿಯೂರಪ್ಪನವರಂಥ
ಒಬ್ಬ ನಾಯಕರನ್ನು, ಲಿಂಗಾಯತ ನಾಯಕರನ್ನು ಜೈಲಿಗೆ ಹಾಕಿಸ್ತೀರಿ? ಈಗ ದೇವೇಗೌಡರ ಕುಟುಂಬ, ಕುಮಾರಸ್ವಾಮಿ ಅವರ ಕುಟುಂಬನ ಅಂದರೆ ಒಕ್ಕಲಿಗರು ಅವ್ರ ಟಾರ್ಗೆಟ್ ಆಗಿ ಲಿಂಗಾಯತರಾಯಿತು, ಈಗ ಒಕ್ಕಲಿಗರು ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವ್ರ ಸರ್ಕಾರ ಒಕ್ಕಲಿಗರಿಗೆ ಅವಮಾನ ಮಾಡಬೇಕು ಅಂತೇಳಿ ಈಗ 1 ಲಕ್ಷ ಪೆನ್ ಡ್ರೈವ್ನ ಎಲ್ಲಿ ತಯಾರು ಮಾಡೋಕ್ಕೆ ಸಾಧ್ಯ? ಯಾವುದಾದ್ರೂ ಫ್ಯಾಕ್ಟ್ರಿ ಬೇಕಲ್ಲ ಅದಕ್ಕೆ. 1 ಲಕ್ಷ ಪೆನ್ ಡ್ರೈವ್ಗಳು, 1 ಲಕ್ಷ ಪೆನ್ ಡ್ರೈವ್ ಟ್ರೈ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಹಣ. ಇವೆಲ್ಲ ಎಲ್ಲಿಂದ ಬಂತು? ಯಾರ ಪ್ರಯೋಜನಕ್ಕೆ? ಅದಕ್ಕೆ ಹೇಳಿದ್ದು ಪ್ರೊಡ್ಯೂಸರ್ ಹೇಳಿದ್ದು ನಾನು, ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲ ಇಷ್ಟೆಲ್ಲ ಬಂದಿದೆ. ಇನ್ನೂ ಭಾಳ ಆಶ್ಚರ್ಯ ಅಂತ ಹೇಳಿದ್ರೆ ನಮ್ಮ SIT ಇದೆಯಲ್ಲ, ಅದೊಂಥರ ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ. ಸಿದ್ದರಾಮಯ್ಯ ಎಲ್ಲ ಹೇಳ್ತಾರೆ ಡವಾರ್ ಅಂತ ಗುದ್ಬಿಡ್ತಾರೆ, ಅಲ್ಲಿ ಸ್ಟ್ಯಾಂಪ್ ಮುದ್ರೆ ಹೊತ್ಬಿಡ್ತಾರೆ. ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ರಬ್ಬರ್ ಸ್ಟ್ಯಾಂಪ್ ಅದು SIT ಅವರು ಒಂದು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಇವತ್ತು. ಯಾರಾದರೂ ಈ ಒಂದು ಪೆನ್ ಡ್ರೈವ್ನ ಕೊಟ್ಟಿದ್ದರೆ, ಯಾರಿಗಾದ್ರೂ ಕೊಟ್ಟರೆ ಅಥವಾ ಪೆನ್ ಡ್ರೈವ್ನ ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ಅವ್ರನ್ನ ಜೈಲಿಗೆ ಕಳಿಸ್ತೀರಿ ಅಂತ ಸ್ಟೇಟ್ಮೆಂಟ್ ಇವತ್ತು. SIT ಸ್ಟೇಟ್ಮೆಂಟು, ಮುಖ್ಯಸ್ಥರ ಸ್ಟೇಟ್ಮೆಂಟು. ಇಟ್ಕೊಂಡವ್ರನ್ನ ಹಂಚಿದವ್ರನ್ನಿಬ್ಬರನ್ನೂ ಜೈಲಿಗೆ ಇಡ್ತೀರಿ ಅಂತ. ಯಾಕಪ್ಪ ಇಷ್ಟು ದಿನ ಏನು ಮಾಡ್ತಾ ಇದ್ದಪ್ಪ ಹಂಚಿದವರು? 1 ಲಕ್ಷ ಹಂಚಿದಾರಲ್ಲ, ಎಷ್ಟು ಜನ ಜೈಲು ಕಳಿಸಿದ್ದೀರಾ? ಬೇಡ, ಡ್ರೈವರು ಕಾರ್ತಿಕ್, ಆ ಡ್ರೈವರು ಅದರಲ್ಲೇ ಹೇಳೋರಲ್ಲ ಅವರು, ಯಾರು ಗೌಡ ಬಿಡುಗಡೆ ಮಾಡಿರೋದು, ಯಾರು ದೇವರಾಜೇಗೌಡ, ನಾವೇ ಕಳಿಸಿದ್ದೀರಿ ಅಂತ ಹೇಳ್ತಾರಲ್ಲ. ಅಂದರೆ ಪ್ರಾಯೋಜಿತ ಯಾರು ಅರ್ಥ ಆಯ್ತಲ್ಲ, ಸ್ಕ್ರೀನ್ ಪ್ಲೇ ಯಾರ್ದು, ಡೈರೆಕ್ಷನ್ ಯಾರ್ದು, ಪ್ರೊಡ್ಯೂಸರ್ ಯಾರ್ದು ಎಲ್ಲ. ಈಗ ಅವನು ದುಬೈಗೆ ಹೋಗೋನೋ ಫಾರಿನ್ಗೆ ಹೋಗೋನೆ, ಎಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಹೋಗೋಕ್ಕೆ, ಫ್ಲೈಟ್ ಚಾರ್ಜು, ಅಲ್ಲಿ ಹೋಟ್ಲಲ್ಲಿ ಉಳ್ಕೊಳಕ್ಕೆ, ಅವ್ನು ನೋಡ್ಕೊಳಕ್ಕೆ ಎಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ದಾಟ್ತೈತೆ ಬಿಡು. ಅವನ್ನ ಇನ್ನೂ ಬಂದೇ ಇಲ್ಲಲ್ಲ ಅವನು. ಒಬ್ಬ ಡ್ರೈವರು ವಿದೇಶಕ್ಕೆ ಹೋಗಿ ಅಷ್ಟೊಂದು ದುಡ್ಡು ಖರ್ಚು ಮಾಡೋಕ್ಕೆ ಯಾರು ಕೊಟ್ಟರು ದುಡ್ಡು? ಸ್ಪಾನ್ಸರ್ ತಾನೇ, ಕಾಂಗ್ರೆಸ್ ನೇರವಾಗಿ ಸ್ಪಾನ್ಸರ್ ಮಾಡಿದೆ ಇದನ್ನು. ನಾವು ನೇರ ಸ್ಪಾನ್ಸರ್ ಕಾಂಗ್ರೆಸ್. ಆ ಡ್ರೈವರ್ನ ಯಾಕೆ ಬಂದಿಲ್ಲ? ಅವನೇ ಕೊಟ್ಟವನು, ಅವನೇ ಒಪ್ಕೊಂಡಿದ್ದಾನೆ. ನಾನೇ ದೇವರಾಜೇಗೌಡನಿಗೆ ಸಿಬಿಐ ತನಿಖೆಯೂ ಬೇಡ, SIT ತನಿಖೆಯೂ ಬೇಡ. ಸಿಬಿಐ ತನಿಖೆ ಕೂಡ ಬೇಡ, SIT ತನಿಖೆಯೂ ಬೇಡ. ಹೈಕೋರ್ಟ್ ಜಡ್ಜ್ ಮೂಲಕ ನ್ಯಾಯಾಂಗ ತನಿಖೆ ಆಗಲಿ. ಸಿಬಿಐ ತನಿಖೆಯೂ ಬೇಡ, SIT ತನಿಖೆಯೂ ಬೇಡ, ಹೈಕೋರ್ಟ್ ಜಡ್ಜ್ ಮೂಲಕ ನ್ಯಾಯಾಂಗ ತನಿಖೆ ಆಗಲಿ, ಪ್ರಕರಣದ ಬಗ್ಗೆ ನ್ಯಾಯಯುತವಾದ ತನಿಖೆ ಆಗಲಿ ಅಂತ ಬೆಂಗಳೂರಲ್ಲಿ ಮಾಜಿ CM HDK ಆಗ್ರಹಿಸಿದ್ದಾರೆ. ನಿನ್ನೆ CBIಗೆ ಚಾಲೆಂಜ್ ಮಾಡಿದ್ರಲ್ಲ, ಮಾಡಬೇಕು ಅಂತೇಳಿ. ಬಹುಶಃ ವಿವೇಕ್ ಸುಬ್ಬಾರೆಡ್ಡಿಯವರು ಏನೋ ಒಂದು ಮಾತು ಹೇಳಿದ್ರು, CBIಯೂ ಬೇಡ, SITನೂ ಬೇಡ, ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜು, ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವ್ರು ಕೇಳಿದ್ದಾರೆ. ನ್ಯಾಯಯುತವಾದಂಥ ಒಂದು ತನಿಖೆ ಕೊಡಪ್ಪ, ಅದಕ್ಕಾದ್ರೂ ಮುಖ್ಯಮಂತ್ರಿ ಕೇಳಿದ್ದೀನಿ. CBIಗೆ ಬೇಡ, ಯಾರಾದರೂ ನ್ಯಾಯಯುತವಾಗಿ ಒಂದು ತನಿಖೆ ತರಲಿಕ್ಕೆ ಜುಡಿಷಿಯರಿ ಎನ್ಕ್ವೈರಿ ಕೊಡಿ. ಇದು ನಾನು ಕೇಳ್ತಕ್ಕಂಥದ್ದು. ಇಲ್ಲಿ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.
Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.